ಮುಖ್ಯ ಆಗುತ್ತೆ. ಯಾವುದೇ ವಿಚಾರದಲ್ಲಿ ಹೆಂಡತಿ ಆದಂತವಳು ಕೂಗಬಹುದು, ಯಾವುದೋ ವಿಚಾರದಲ್ಲಿ ಗಂಡನೂ ಕೂಗ್ಬಿಡ್ಬಹುದು. ಗಂಡ ಕೂಗಿದಾಗ ಹೆಂಡತಿ ಸಪೋರ್ಟ್ ಮಾಡಬೇಕು, ಹೆಂಡತಿ ಕೂಗಿದಾಗ ಗಂಡ ಸಪೋರ್ಟ್ ಮಾಡಿ ನಿಲ್ಬೇಕು. ಅದಕ್ಕೆ ಅಲ್ವಾ ಅರ್ಧಾಂಗಿ ಅಂತ ಅನ್ನೋದು. ಕೋಪನ ಸಾಯಿಸಬೇಕು, ಮತ್ತೆ ಭಾವನೆಗಳನ್ನ ಹಂಚ್ಕೊಳ್ತಾ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಆ ಲೈಫ್ನ ಮತ್ತೆ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತೀವಿ. ಸಂಗಾತಿಗಳಿಗೆ ಆಕ್ಚುಲಿ ಯಾವ್ಯಾವೆಲ್ಲ ಸಪೋರ್ಟ್ ಬೇಕಾಗುತ್ತೆ ಲೈಫಿಗೆ, ಒಬ್ರಿಗೊಬ್ರಿಗೆ ಯಾವ ಸಪೋರ್ಟ್ ಇದ್ರೆ ಆ ಲೈಫ್ ಬೆಟರ್ ಅನ್ಸುತ್ತೆ, ಫುಲ್ಫಿಲ್ ಅನ್ಸುತ್ತೆ ಅಂಡ್ ಕ್ಲಿಯರ್ ಅಂತ ಅನ್ಸುತ್ತೆ. ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಯಾವೆಲ್ಲ ಸಪೋರ್ಟ್ ಒಬ್ರಿಗೊಬ್ರು ಮಾಡಬೇಕಾಗತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ, ಆ ಒಂದು ಸಂಸಾರದಲ್ಲಿ ನೋಡೋಣ. ಫಸ್ಟ್ ಒಂದು ವೆರಿ ಇಂಪಾರ್ಟೆಂಟ್, ಮೋಟಿವೇಶನಲ್ ಸಪೋರ್ಟ್ ತುಂಬಾ ಮುಖ್ಯ ಇರುತ್ತೆ. ಈ ಮೋಟಿವೇಶನಲ್ ಸಪೋರ್ಟ್ ಅಂದ್ರೆ ಏನು? ಒಬ್ರು ಕೂಗಿದಾಗ ಒಬ್ರು ಸಾಂತ್ವನ ಹೇಳಿ, ರಿಯಲೈಸೇಷನ್ ಅರ್ಥ ಮಾಡಿಸಿ, ರೈಟ್? ಪ್ರಾಬ್ಲಮ್ ಇಂದ ಏನು ಬಳಲ್ತಾ ಇರ್ತಾರೆ, ಸಫರ್ ಆಗ್ತಿರ್ತಾರೆ, ಸೊ ಅಲ್ಲಿ ಅವರಿಗೆ ಲೈಕ್ ಸಾಂತ್ವನ ಮಾಡಿ ಮತ್ತೆ ನಾವು ಪ್ರೇರೇಪಿಸಿ ಅವ್ರಿಗೆ ಮುಂದೆ ನಾನು ಇದೀನಿ ಅಂತ ಧೈರ್ಯ ಕೊಡ್ತೀವಲ್ಲ, ಅದು ತುಂಬಾ ಮುಖ್ಯ ಆಗತ್ತೆ. ಯಾವುದೇ ವಿಚಾರದಲ್ಲಿ ಹೆಂಡತಿ ಆದಂತವಳು ಕೂಗಬಹುದು, ಯಾವುದೋ ವಿಚಾರದಲ್ಲಿ ಗಂಡನೂ ಕೂಗ್ಬಿಡ್ಬಹುದು. ಗಂಡ ಕೂಗಿದಾಗ ಹೆಂಡತಿ ಸಪೋರ್ಟ್ ಮಾಡಬೇಕು, ಹೆಂಡತಿ ಕೂಗಿದಾಗ ಗಂಡ ಸಪೋರ್ಟ್ ಮಾಡಿ ನಿಲ್ಬೇಕು. ಅದಕ್ಕೆ ಅಲ್ವಾ ಅರ್ಧಾಂಗಿ ಅಂತ ಅನ್ನೋದು, ಅದಕ್ಕೆ ಅಲ್ವಾ ಒಂದು ಸಂಸಾರ ಅಂತ ಹೇಳೋದು. ಬ್ಯಾಲೆನ್ಸ್ ಮಾಡಿಕೊಂಡು ಆ ಸಂಸಾರದ ಬಂಡಿ ಕರ್ಕೊಂಡು ಹೋಗ್ಬೇಕು. ನಮ್ಮ ಮೋಟಿವೇಶನ್ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಬಿಕಾಸ್ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನರಿಗೆ ಒಂದು ಧೈರ್ಯ ಅನ್ನೋದು ಕಡಿಮೆ ಇದ್ರೂ ಒಂದು ಪ್ರಾಬ್ಲಮ್ ಬಂದಾಗ ಕುಗ್ಗು ಬಿಡ್ತಾರೆ. ಅದು ಬೇಕು ಆಕ್ಚುಲಿ ಪ್ರತಿ ಹ್ಯೂಮನ್ ಬೀಗೂ ಕೂಡ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಎಮೋಷನಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ. ಎಮೋಷನಲ್ ಸಪೋರ್ಟ್ ಅಂತ ಬಂದ್ರೆ ನೋಡಿ, ನಾವು ಬದುಕ್ತಾ ಇರೋ ಬದುಕು ಭಾವನೆಗಳ ಮಧ್ಯೆ, ಒಂದು ಗಂಡ ಹೆಂಡತಿ ಒಂದು ರಿಲೇಶನ್ಶಿಪ್ ಭಾವನೆಗಳ ಮೇಲೆ ನಿಂತಿದೆ ಅಂದಮೇಲೆ ಅಲ್ಲಿ ಕೋಪ, ಜಗಳ, ಮನಸ್ತಾಪ ಎಲ್ಲಾನು ಇರುತ್ತೆ. ಅದೆಲ್ಲ ಸೈಡಿಗೆ ಇಟ್ಟು ಕೋಪ ಮಾಡ್ಕೊಂಡ್ರ ಒಂದಿನಕ್ಕಿರ್ಬೇಕು ಭಾಳ ಅಂದ್ರೆ, ನೆಕ್ಸ್ಟ್ ಡೇ ಅದು ಮರೆತು ಮತ್ತೆ ಮಾತಾಡ್ಬೇಕು. ಈಗ ಇರಬಾರ್ದು. ಜಗಳ ಆಗಿದೀವಿ ಮತ್ತೆ ಮಾತಾಡೋದು ಬೇಡ, ಆ ಥರದ್ದು ಇರಬಾರ್ದು. ಹಂಗಿದ್ರೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಜಗಳ ಎಲ್ಲರೂ ಆಡ್ತೀವಿ, ಎಲ್ಲರಲ್ಲೂ ಕೂಡ ಕೆಟ್ಟದಾಗತ್ತೆ, ತಪ್ಪುಗಳು ನಡೆದೋಗುತ್ತೆ. ಓಕೆ, ಬಟ್ ಕೋಪನ ಸಾಯಿಸಬೇಕು, ಮತ್ತೆ ಭಾವನೆಗಳನ್ನ ಹಂಚ್ಕೊಳ್ತಾ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಆ ಲೈಫ್ನ ಮತ್ತೆ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ನಿಮ್ಗೆ ಎಮೋಷನ್ಸ್ಗಳನ್ನು ತೋರಿಸ್ಬೇಕು ಒಬ್ರಿಗೊಬ್ರು. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಇಲ್ಲ, ಕರೆಕ್ಟ್? ನೆಕ್ಸ್ಟ್ ಏನಂತ ಹೇಳಿದ್ರೆ ಪ್ರಾಕ್ಟಿಕಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ತರ? ಗಂಡನ ಪರಿಸ್ಥಿತಿ ಸರಿ ಇಲ್ಲ, ಹೆಂಡತಿ ಸರಿಯಾಗಿ ದುಡಿತಾ ಇಲ್ಲ ಅಂದಾಗ, ಗಂಡ ಸರಿಯಾಗಿ ದುಡಿತಾ ಇಲ್ಲ ಅಂದಾಗ ಹೆಂಡತಿ ಆ ಪ್ರಾಕ್ಟಿಕಲ್ ಏನಿದೆ ಥಿಂಗ್ಸ್ ಆಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಅದನ್ನು ಒಪ್ಕೊಂಡು ಅವರೊಟ್ಟಿಗೆ ನಡಿಬೇಕು. ಸೇಮ್ ಆಸ್ ಯೂಶುವಲ್ ಹೆಂಡತಿ ಪ್ರಾಕ್ಟಿಕಲ್ ಪರಿಸ್ಥಿತಿಗಳನ್ನ ಗಂಡನೂ ಕೂಡ ಒಪ್ಕೊಂಡು ನಡಿಬೇಕಾಗುತ್ತೆ. ದಿಸ್ ಕಾಲ್ಡ್ ಪ್ರಾಕ್ಟಿಕಲ್ ಸಪೋರ್ಟ್ ಅಂತ ಹೇಳ್ತೀವಿ. ಈಗ ತುಂಬಾ ಕಡೆ ಭ್ರಮೆನೆಲ್ಲ ಬದುಕಬಾರ್ದು. ಎಲ್ಲೋ ಸಿನಿಮಾ ನೋಡಿದ್ವಿ, ಸಿನಿಮಾ ಹತ್ರ ನಮ್ಮ ಲೈಫ್ ಇರಬೇಕು. ನಾಟ್ ಲೈಕ್ ದ್ಯಾಟ್. ನಮ್ಮ ಪರಿಸ್ಥಿತಿಗಳು ಹೇಗಿದೆ, ಆ ಪ್ರಾಕ್ಟಿಕಲ್ ಪರಿಸ್ಥಿತಿಗಳನ್ನ ಒಪ್ಕೊಂಡು ಹೆಂಗೆ ನಾವು ಸಾಗೋಕೆ ಸಾಧ್ಯ, ಒಬ್ರಿಗೊಬ್ರು ಶುಡ್ ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಇದು ತುಂಬ ಮುಖ್ಯ ಇದೆ. ನೆಕ್ಸ್ಟ್ ಬಂದು ಫಿಸಿಕಲ್ ಸಪೋರ್ಟ್. ಲೈಕ್ ಒಬ್ರು ಬಿಟ್ಟು ಒಬ್ರಿಗೆ ಇರೋಕ್ಕಾಗದೇ ಇರೋ ಸಿಚುವೇಶನ್ ಬಂದಾಗ ಕಚ್ಕೊಂಡೇ ಬದುಕಾಗಲ್ಲ. ಸಮ್ಟೈಮ್ಸ್ ಎಲ್ಲೋ ಗಂಡ ಹೊರಗಡೆ 2 ದಿನನೋ 3 ದಿನನೋ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಆ ಫಿಸಿಕಲ್ ಸಪೋರ್ಟಿಗೆ ಅವ್ರ ಅಬ್ಸೆನ್ಸ್ ಅದನ್ನ ಊಹಿಸ್ಕೊಳ್ಳೋಕ್ಕೂ ಆಗ್ತಿರಲ್ಲ. ಬಟ್ ಅನಿವಾರ್ಯ ಬಂದಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಮೂವ್ ಆನ್ ಆಗುವಂತ ಇರಬೇಕಾಗತ್ತೆ. ಸೇಮ್ ಆಸ್ ಯೂಶುವಲ್ ಹೆಂಡತಿಯಲ್ಲೂ ಆ ಥರದೊಂದು ಅನಿವಾರ್ಯ ತವರ ಮನೆಗೋ ಅಥವಾ ಯಾವುದೋ ಫಂಕ್ಷನ್ಗಳಿಗೆ ಹೋದಾಗ ಅನಿವಾರ್ಯತೆ ಬಂದಾಗ ಹಸ್ಬೆಂಡು ಕೂಡ ಒಪ್ಕೋಬೇಕಾಗತ್ತೆ. ಇದು ಒಬ್ರಿಗೊಬ್ರು ಆ ಆಬ್ಸೆನ್ಸ್ ಅನ್ನ ಪ್ರೆಸೆನ್ಸ್ ತರ ಕನ್ವರ್ಟ್ ಮಾಡ್ಕೊಂಡು ಬದುಕಿದ್ರೆ ಐ ಥಿಂಕ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಅದ್ರ ಮತ್ತೆ ಜಗಳನೂ ಬರುತ್ತೆ. ಹಂಗಂದೇಳಿ ಯಾರು ಇಲ್ಲಿ ಸತ್ಯ ಹರಿಶ್ಚಂದ್ರ ಅಥವಾ ಲೈಕ್ ಮನುಷ್ಯ ಯಾರು ದೇವ್ರುಗಳೆಲ್ಲ, ತಪ್ಪುಗಳು ನಡೆಯುತ್ತೆ, ಜಗಳಗಳು ಆಗುತ್ತೆ, ಬಟ್ ಸ್ಟಿಲ್ ಅದನ್ನ ತಿದ್ಕೊಂಡು ನಡಿಬೇಕು. ದಟ್ಸ್ ಕಾಲ್ಡ್ ಏನಂತ ಹೇಳ್ತಾರೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಲೈಕ್ ಫಿನಾನ್ಷಿಯಲ್ ಸಪೋರ್ಟ್. ಇದು ಕೂಡ ತುಂಬಾ ಮುಖ್ಯ ಇದೆ. ನಾವು ಬದುಕನ್ನು ಲೀಡ್ ಮಾಡ್ಬೇಕಂದ್ರೆ ದುಡ್ಡು ಮುಖ್ಯ ಆಗುತ್ತೆ. ಬಟ್ ಹಂಗಂತೇಳಿ ಆ ದುಡ್ಡನ್ನು ಹೆಂಗ್ ಖರ್ಚು ಮಾಡಬೇಕು, ಎಷ್ಟು ಅರ್ನ್ ಮಾಡ್ತಿದೀವಿ, ಖರ್ಚುಗಳು ಎಷ್ಟಿದೆ, ಎಷ್ಟು ಖರ್ಚು ಮಾಡಬಾರ್ದು, ಅನಾವಶ್ಯಕ ಏನ್ ಆಗ್ತಿದೆ, ಏನ್ ಆಗ್ತಿಲ್ಲ, ಒಬ್ರಿಗೊಬ್ರು ಫಿನಾನ್ಷಿಯಲ್ ಎಷ್ಟು ಇಬ್ರು ಸೇರಿ ದುಡಿತಾ ಇದ್ದೀವಿ, ನೆಕ್ಸ್ಟ್ ಯಾವ ಸ್ಟೆಪ್ ಇಡಬೇಕು ಇಡಬಾರ್ದು, ಎಲ್ಲಾನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಇಬ್ರು ಡಿಸ್ಕಷನ್ ಮಾಡ್ತಾ ಮುಂದೆ ಹೆಜ್ಜೆ ಇಡ್ತಾ ಹೋದ್ರೆ ಐ ಥಿಂಕ್ ಒಂದು ಟ್ರಾನ್ಸ್ಪರೆನ್ಸಿ ಮುಖಾಂತರ ದುಡ್ಡು ಬರದೇ ಇದ್ದಾಗ್ಲೂ ದುಡ್ಡು ಬಂದಾಗ್ಲೂ ಕೂಡ ಟ್ರಾನ್ಸ್ಪರೆನ್ಸಿಯಿಂದ ಇದ್ರೆ ಆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಕೂಡ ಸಂಗಾತಿಗಳ ಮಧ್ಯೆ ಒಂದು ಸಪೋರ್ಟ್ ಬೇಕಾಗತ್ತೆ. ಸೊ ಸ್ನೇಹಿತರೆ, ವಿಡಿಯೋ ನೋಡ್ತಿದ್ರಲ್ಲ, ನೀವು ಕೂಡ ಮದುವೆ ಆಗಿದ್ರೆ, ಮದುವೆ ಆಗೋರಿದ್ರೆ ಅಥವಾ ಫ್ಯೂಚರಲ್ಲಿ ಮದುವೆ ಆಗೋರಿದ್ರೆ ನಿಮಗೆ ಏನು ಅನಿಸುತ್ತೆ, ಅಥವಾ ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅನಿಸಿಕೆನ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್.